ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಕಟಣೆ 3:7 ಯಾರೂ ಮುಚ್ಚಕೂಡದಂತೆ ತೆರೆಯುವವನು, ಯಾರೂ ತೆರೆಯದಂತೆ ಮುಚ್ಚುವವನು ಆಗಿರುವಾತವನು ಹೇಳುವುದೇನೆಂದರೆ, ಅಂದರೆ ದೇವರು ಡೋರನ್ನು ಮುಚ್ಚಿರ್ತಾರೆ. ಅದು ಎಂಥವರೇ ಆಗಿರಲಿ, ಸೈತಾನಾಗಿರಲಿ, ಮನುಷ್ಯನಾಗಿರಲಿ, ದೇವದೂತರಾಗಿರಲಿ, ಅದನ್ನು ತೆಗೆಯೋಕ್ಕಾಗಲ್ಲ. ಒಂದು ಸಮಯ ದೇವರು ಡೋರನ್ನು ಓಪನ್ ಮಾಡಿಟ್ಟಿರ್ತಾರೆ. ಅದನ್ನು ಓಪನ್ ಮಾಡಿರೋದ್ರೂ ಕೂಡ ಕ್ಲೋಸ್ ಮಾಡೋದಕ್ಕೆ ಮನುಷ್ಯರು, ದೇವದೂತರು, ಸೈತಾನು ಯಾರಿಂದಲೂ ಆಗೋಲ್ಲ. ಯಾಕಂದರೆ ದೇವರೇ ಸುಪ್ರೀಂ, ಅವರ ಶಕ್ತಿಗೆ ಮಿಂಚಿ ಯಾರೂ ಇಲ್ಲ. ಅಂದರೆ ದೇವರು ಒಂದು ಸಲ ಬಾಗಿಲನ್ನು ಮುಚ್ಚಿದ್ರೆ ತೆರೆಯೋಕ್ಕಾಗಲ್ಲ, ಒಂದು ಸಲ ತೆರೆದಿದ್ರೆ ಅದನ್ನು ಮುಚ್ಚೋಕ್ಕಾಗಲ್ಲ. ಇದರ ಅರ್ಥಗಳೆಲ್ಲ ಕೆಳಗಡೆ ಕೊಟ್ಟಿದ್ದಾರೆ ಪರಲೋಕದ ಬಗ್ಗೆ. ಪ್ರಕಟಣೆ ಪೂರ್ತಿ ಯೋಹಾನನಿಗೆ ಪರಲೋಕದ ಬಗ್ಗೆ ತಿಳಿಸೋದಕ್ಕೆ ಅದನ್ನೆಲ್ಲ ಈ ಮಾತುಗಳೆಲ್ಲ ಹೇಳಿರ್ತಾರೆ. ಇದರಲ್ಲಿ ನಾನು ಪರಲೋಕದ ಬಾಗಿಲನ್ನು ತೆರೆದಿದ್ದೇನೆ, ಅದನ್ನು ಯಾರ್ಯಾರು ಬರಬೇಕಂತ ನೇಮಿಸಿದ್ದನೋ ಅವರು ಬರ್ತಾರೆ. ಅದನ್ನು ಹೇಳ್ಬಿಟ್ಟು ಇನ್ನೊಂದು ಕೂಡ ಹೇಳ್ತಾರೆ, ಪಾಪ ಮಾಡ್ದಂಗೆ ಕಾಪಾಡಿಕೊಳ್ಳ್ರಿ. ಇನ್ನೊಂದು, ನೀವು ಪರಲೋಕದ ಬಾಗಿಲನ್ನು ತೆರೆದಿರೋದನ್ನು ಬರೋದಕ್ಕೆ ಮಿಸ್ ಮಾಡ್ಕೋಬೇಡ್ರಿ ಅಂತಲೂ ಹೇಳಿದ್ದಾರೆ. ಪಾಪದ ಬಗ್ಗೆನೂ ಹೇಳಿದ್ದಾರೆ. ಮತ್ತು ನೀವು ಪಾಪ ಮಾಡಿ ಕಳ್ಕೊಳ್ಳಬೇಡ್ರಿ, ವಾಕ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡು ಅದರೊಳಗಡೆ ಪ್ರವೇಶಿಸ್ರಿ ಅಂತ 2 ಹೇಳಿದ್ದಾರೆ. ಯಾವ ರೀತಿ ಮುಚ್ಚಿರೋದನ್ನು ತೆಗಿಯೋಕ್ಕೆ ನಾವು ಪ್ರಯತ್ನ ಪಟ್ಟರೆ ಆಗಲ್ವೋ, ಅದೇ ರೀತಿ ಇವಾಗ ದೇವರು ಬಂದ್ಬಿಟ್ಟು ಇಲ್ಲಿ ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ರಿಂದ ಭೂನ ನಿವಾಸಿಗಳನ್ನು ಪರಿಶುದ್ಧಕ್ಕಾಗಿ ದೇವರ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನೀನು ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ಬಾಗಿಲು ತೆರೆದಿದೆ. ನಿನಗೆ ದೇವರ ವಾಕ್ಯದ ನಿಮಿತ್ತವಾಗಿ ಅದನ್ನು ಕಾಪಾಡಿರೋದ್ರಿಂದ, ಅದರ ಪ್ರಕಾರ ನಡ್ಕೊಳ್ತಾ ಇರೋದ್ರಿಂದ ನಮಗೆ ಶೋಧನೆಗಳೆಲ್ಲ ಬಂದ್ರೂ ಅದನ್ನು ಕಾಪಾಡಿ ಬೇಗನೆ ಬರ್ತಾಯಿದ್ದಾನೆ. ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲುವನು. ಈ ಪರಲೋಕದಲ್ಲಿ, ಈ ಲೋಕದಲ್ಲಿ ನಾವು ಮನುಷ್ಯರಾಗಿರ್ತೀವಿ. ಪರಲೋಕದಲ್ಲಿ ಬಾಗಿಲು ತೆಗೆದಿರೋರಿಗೆ ಇದೆ, ಮುಚ್ಚಿರೋರ್ದು ಇದೆ. ನಾವು ತೆಗೆದಿರೋ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀವಿ. ಒಂದು ಸಮಯ ತೆಗೆದಿರೋ ಬಾಗಿಲನ್ನು ಯಾರು ಕದ್ದುಕೊಳ್ಳದಾಗೆ ನೀವು ಬಂದು ಅದರೊಳಗಡೆ ಸೇರಿರಿ, ಸ್ತಂಭದಲ್ಲಿ ನಿಲ್ಲಿರಿ ಅಂಥೇಳ್ಬಿಟ್ಟು ದೇವರು ಸ್ಪಷ್ಟವಾಗಿದ್ದಾರೆ. ಅದರಿಂದ ದೇವರ ಜೊತೆಯಲ್ಲಿ, ಅವರ ಸಭೆಯಲ್ಲಿ, ಪರಲೋಕದಲ್ಲಿ ಅವರ ಜೊತೆಯಲ್ಲಿ ನಾವು ಯಾವಾಗಲೂ ಇರೋದಕ್ಕೋಸ್ಕರ ಅಲ್ಲಿ ಪರಲೋಕದಲ್ಲಿ ಬಾಗಿಲನ್ನು ತೆರೆದಿದ್ದಾರಂತೆ. ಅದರ ಸತ್ಯವಾಕ್ಯವನ್ನು ನಾವು ಕಾಪಾಡಿಕೊಂಡು ನಡೆಯೋದ್ರಿಂದ ಅಲ್ಲಿ ನಾವು ಯಾರಿಗೂ ಅದನ್ನು ಕಳ್ಕೊಳ್ಳೋದಾಗೆ, ಬಿಟ್ಕೊಡೋದಾಗೆ ಕಾಪಾಡಿಕೊಂಡು ಅದನ್ನು, ಇಲ್ಲಿದೆ ಸೈತಾನನ ಸಮಾಜದವರಲ್ಲಿ ಕೆಲವರು ಬಂದು ನಿನ್ನ ಪಾದಗಳ ಮುಂದೆ ಬೀಳುವಂತೆಯೂ ನಿನ್ನನ್ನು ನಾನು ಪ್ರೀತಿಸಿದ್ದನ್ನು ತಿಳ್ಕೊಳ್ಳುವಂತೆಯೂ ಮಾಡುವೆನು. ಅಂದರೆ ಈ ಭೂಲೋಕದಲ್ಲಿ, ಪರಲೋಕದಲ್ಲಿ ತೆಗೆದಿರುವ ಬಾಗಿಲನ್ನು ಯಾವುದೇ ಕಾರಣಕ್ಕೂ ಸೈತಾನನು ಪಾಪ ಮಾಡಿಸಿ ಅದನ್ನು ಮುಚ್ಚೋದಕ್ಕೆ ಟ್ರೈ ಮಾಡಿದ್ರೆ, ಅಂದರೆ ಯಾರೂ ಮಾಡೋಕ್ಕಾಗಲ್ಲ, ಬಟ್ ನಮ್ಮ ಕೈಯಲ್ಲಿದೆ. ನಾವು ಪಾಪ ಮಾಡಿದ್ರೆ ಅಲ್ಲಿ ಮುಚ್ಚಲ್ಪಡುತ್ತದೆ. ಅದನ್ನು ಜಯಿಸಿದರೆ, ಶೋಧನೆಗಳು ದೇವರ ವಾಕ್ಯವನ್ನು ಇಟ್ಟು ಜಯಿಸಿದರೆ ಅದು ತೆರೆಯಲ್ಪಟ್ಟಿರೋದು, ಹಂಗೆ ನಾವು ಒಳಗಡೆ ಹೋಗ್ಬೋದು. ಆದರೆ ನಮ್ಮನ್ನು ಯಾರೂ ಅಪಹರಿಸೋಕ್ಕಾಗೋದಿಲ್ಲ. ಬಟ್ ನಾವು ದೇವ್ರನ್ನ ಬಿಟ್ಟು ದೂರ ಬಂದಾಗ ಅಲ್ಲಿಗೆ ಹೋಗದ ಹಾಗೆ ನಾವು ಬೇರೆ ಜಾಗಕ್ಕೆ ಹೋಗಬೇಕಾಗಿದೆ. ಅದರಿಂದ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರು ಅದನ್ನು ಮುಚ್ಚಲಾರರು. ಬೇರೆಯವರು ಯಾರು ಮುಚ್ಚೋಕ್ಕಾಗೋದಿಲ್ಲ. ಆದರೆ ನಿನ್ನ ಪಾಪದ ದೆಸೆಯಿಂದ ನಿನ್ನಿಂದ ನೀನೇ ಮುಚ್ಚಿಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ಸಮಯ ಇವಾಗ ಈ ವಾಕ್ಯಾನುಗುಣವಾಗಿ 2 ಕಾರ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಮೊದಲನೇದು, ದೇವರು ತೆರೆದಿದ್ದಾರೆ. ತೆರೆದಿರಬೇಕಾದ್ರೇ ನಾವು ಒಳಗಡೆ ಸೇರ್ಕೋಬೇಕು.
ಒಂದು ಉದಾಹರಣೆ ನೋಡಬೇಕಂದ್ರೆ ನೋವನ್ನು ಬೋಟನ್ನು ರೆಡಿ ಮಾಡ್ತಾರೆ. ಆ ಬೋಟ್ ಒಂದು ಪರಲೋಕ ರಾಜ್ಯ ಅಂತ ಇಟ್ಕೊಳ್ಳೋಣ. ಆ ಬೋಟ್ ರೆಡಿ ಮಾಡಿದಾಗ ಅದಕ್ಕೆ 8 ಜನನ ಸಿದ್ಧ ಮಾಡಿದ್ದಾರೆ. ನೋವ, ಅವರ ಹೆಂಡತಿ, 3 ಮಕ್ಕಳು, ಅವರ ಸೊಸೆಂದಿರನ್ನೆಲ್ಲ ಸಿದ್ಧ ಮಾಡಿದ್ದಾರೆ. ಆದರೆ ಸಿದ್ಧ ಮಾಡಿಬಿಟ್ಟು ಬೇರೆಯವರಿಗೋಸ್ಕರ 100 ವರ್ಷ ಇವರು ಪ್ರಸಂಗ ಮಾಡಿ ನೀವು ಕೂಡ ಬನ್ನಿರಿ ಅಂತ ಕರೆದ್ರೆ ಯಾರೂ ಬಂದಿಲ್ಲ. ಅದರಿಂದ ದೇವರು ಏನು ಮಾಡಿದ್ದಾರೆ, ಬಾಗಿಲನ್ನು ತೆರೆದಿಟ್ಟಿದ್ರು. ಅವನು ಬೋಟ್ ಕಟ್ಟೋವರೆಗೂ 100 ವರ್ಷ ತೆಗೆದಿದ್ರು. ಆದರೆ ಇನ್ನೇನು ಮಳೆ ಸುರಿಯುವಾಗ ಮೃಗಗಳೆಲ್ಲ ಬಂದು ಜೋಡಣೆ ಆಗಿ ಬಂದು ಸೇರ್ಕೊಂಡು, ಗಂಡು ಹೆಣ್ಣಾಗಿ ಬಂದು ಎಲ್ಲ ಸೇರ್ಕೊತಾ ಇದ್ದಾವೆ. ಸೇರಾದಮೇಲೆ ಇವರು ಬಾಗಿಲನ್ನು ಮುಚ್ಚಬೇಕು, ಮುಚ್ಚದೆ ತೆರೆದಿಟ್ಟಿದ್ದಾರೆ. ತೆರೆದಿಟ್ಟರೆ ನೋಡ್ರಿ, ಅದನ್ನು ದೇವರು ಮುಚ್ಚಬೇಕು. ಮುಚ್ಚದೆ ಹೋದರೆ ತಪ್ಪು. ಡೋರ್ ತೆಗ್ದಿದ್ರೂ ಒಳ್ಳೆಯದೇ, ಡೋರು ಮುಚ್ಚಿದ್ರೂ ಒಳ್ಳೆಯದೇ. ಈ ಭೂಲೋಕದಲ್ಲಿ ಮಾತ್ರ, ಪರಲೋಕದಲ್ಲಿ ತೆಗೆದಿರಬೇಕು, ಮುಚ್ಚಬಾರ್ದು. ಭೂಲೋಕದಲ್ಲಿ ನಮಗೆ ಡೋರ್ ತೆಗೆದಿದ್ರೂ ಒಳ್ಳೆಯದೇ, ಕ್ಲೋಸ್ ಮಾಡಿದ್ರೂ ಒಳ್ಳೆಯದೇ. ಯಾಕಂದರೆ ದೇವ್ರನ್ನ ನಂಬ್ಕೊಂಡು ಆ ಪ್ರಯಾಣದಲ್ಲಿ ಹೋಗ್ತಿರ್ಬೇಕಾರೆ ಆ ದೇವ್ರು ಇಷ್ಟವಿಲ್ಲ ಅಂದರೆ ನಾವು ಬಿಟ್ಬಿಡ್ಬೇಕು. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಇವರು ತೆರೆದಿರೋದನ್ನು ಯೇಸು ಸ್ವಾಮಿ ಆದಿಕಾಂಡ 7:17 ಯೋವನು ನೋವನ್ನು ಒಳಗಿಟ್ಟು ಮುಚ್ಚಿದನು ಅಂತ ನಾವು ನೋಡ್ತೀವಿ. ಅವ್ರನ್ನ ಒಳಗಾಕಿ ಡೋರ್ ಕ್ಲೋಸ್ ಮಾಡಿ ಅದನ್ನು ಮುಚ್ಚಿಬಿಡ್ತಾರೆ. ಯಾಕಂತ ಹೇಳಿದ್ರೆ, ಮಳೆ ಬಂದಾಗ ಕೆಟ್ಟವರು ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಅದನ್ನು ನೋವ ಒಳಗಿದ್ದಾರೆ. ಮಳೆಗಳು ಜಾಸ್ತಿ ಬರ್ತಿದ್ದಾಗ ಆ ಡೋರ್ ಮುಚ್ಚದೆ ಹೋದಾಗ ನೀರು ಒಳಗೆ ಬಂದು ಇವರು ಕೂಡ ಅಳೆದು ಹೋಗ್ತಾರೆ. ಅದರಿಂದ 2 ಕಡೆನೂ ಸೇಫ್ಟಿಯನ್ನು ನೋಡಿ ಆ ಬೋಟಿದ ಡೋರನ್ನು ದೇವರೇ ಮುಚ್ಚುತ್ತಾರೆ. ಅಂದರೆ ಇದರ ಅರ್ಥ ಏನಂದರೆ, ನಾವು ಲೋಕದಲ್ಲಿ ಪ್ರಯಾಣ ಮಾಡ್ತಿದ್ದಾಗ ಓಪನ್ ಆಗಿರುವುದೆಲ್ಲ ನಾವು ದೇವರು ದಾರಿ ತೋರಿಸೋದನ್ನೆಲ್ಲ ನಡ್ಕೊಂಡು ಹೋಗ್ತಾ ಇರಬೇಕು. ಒಂದು ಸಮಯ ದೇವರು ಏನಾದರೂ ಕ್ಲೋಸ್ ಮಾಡಿದರೆ ನಾವು ತೆಗೆಯೋಕ್ಕೆ ಪ್ರಯತ್ನ ಪಡಬಾರ್ದು. ಏಕೆಂದರೆ ಅದು ಇಷ್ಟ ಇಲ್ಲ ಅಂತ. ಇದಕ್ಕೆ ಭಾಳ ಉದಾಹರಣೆ ಹೇಳ್ಬೋದು, ಎಲ್ಲ ಉದಾಹರಣೆ ಯಾವುದೇ ಆಗಲಿ, ಎಜುಕೇಷನ್ ಆಗಲಿ, ಮದುವೆ ವಿಷಯಗಳಾಗಲಿ, ಮನೆ ಕಟ್ಟೋ ವಿಷಯಗಳಾಗಲಿ, ಯಾವುದೋ ಒಂದು ಕಾರ್ಯಗಳಾಗಲಿ ದೇವರಿಗೆ ಇಷ್ಟವಿಲ್ಲ ಅಂತ ಹೇಳಿದಾಗ ನಾವು ಬಿಟ್ಬಿಡ್ಬೇಕು. ಬಂದ್ಬಿಟ್ಟು ಭಾಳ ಇಷ್ಟಪಟ್ಟು ಒಂದು ಹುಡುಗಿನ ಮದುವೆ ಮಾಡ್ಕೋಬೇಕಂತ ಭಾಳ ಪ್ರಯತ್ನ ಪಟ್ರಂತೆ. ಆದರೆ ಆ ಹುಡುಗಿ ಜಸ್ಟ್ ಮಿಸ್ ಆಯ್ತಂತೆ. ಆದರೆ ಸ್ವಲ್ಪ ದಿನ ಯಾಕೆ ದೇವರು ಮಿಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಭಾಳ ಪ್ರೇಯರ್ ಮಾಡ್ತಿದ್ವಲ್ಲ ಅಂಥೇಳಿ ಆ ಹುಡುಗಿ ದೇವ್ರು ನಂಬಿರೋರು, ಇವರು ನಂಬಿರೋರೆ. ಸ್ವಲ್ಪ ದಿನ ಆದಮೇಲೆ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿದ್ರೆ ಇವರು ಮದುವೆ ಮಾಡ್ಕೊಂಡಿರೋ ಹುಡುಗಿ ಬಂದು ಒಂದು ವಿಕಾರವಾಗಿ ಪೋಸ್ಗಳು ಹಾಕಿ ಆ ಡ್ರೆಸ್ ನೋಡ್ಕೊಂಡ್ರೆ ತಿಳ್ಕೊಂಡ್ರಂತೆ, ಓಹೋ ದೇವ್ರು ಕೊಡದೇ ಇರೋದೇ ಒಳ್ಳೆಯದು ಅಂತ. ಅಂದರೆ ಒಂದೊಂದು ವಿಷಯಗಳು ಕೊಡೋದಿಲ್ಲ. ಒಂದು ಸೈಟ್ ತಗೋಬೇಕಾದ್ರೆ ಅದು ಏನೋ ಆಪತ್ತಿರುತ್ತೆ, ಫೀಚರ್ ಅವ್ರಿಗೆ ಗೊತ್ತು, ಅದು ಬೇಡ ಅಂತಾರೆ. ನಾವು ಬಲವಂತ ಮಾಡಿ ಡೋರ್ ಓಪನ್ ಮಾಡೋಕ್ಕೆ ಹೋಗಿ ತಗೊಳಕ್ಕೆ ಹೋದಾಗ, ಬಲವಂತ ಮಾಡಿದಾಗ, ಬೇಕಂದದ್ದು ಹೇಳಿದಾಗ ಅದರದ್ದು ತೊಂದರೆಯನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಮದುವೆಯಲ್ಲೂ ದೇವರು ಬೇಡ ಅಂದಾಗ ಬಿಟ್ಬಿಟ್ರು. ಬಟ್ ಯಾಕೆ ಬಿಟ್ರು ಅಂತ ಅವರು ಕೇಳ್ತಾಯಿದ್ರು. ಆದರೆ ಬಲವಂತ ಮಾಡ್ಕೊಂಡಿದ್ರೆ ಅದರ ಕಷ್ಟವನ್ನು ಲೈಫ್ ಲಾಗ್ ಅನುಭವಿಸ್ಬೇಕು. ಅದೇ ರೀತಿ ದೇವರು ಕದವನ್ನು, ಡೋರನ್ನು ಓಪನ್ ಮಾಡಿಟ್ರೂ ಒಳ್ಳೆಯದೇ, ಡೋರ್ ಕ್ಲೋಸ್ ಮಾಡಿಟ್ರೂ ಒಳ್ಳೆಯದೇ. ಇದನ್ನು ನಾವು ತಿಳ್ಕೊಂಡು ಲೋಕದಲ್ಲಿ, ಪರಲೋಕದ ಡೋರ್ ಮಾತ್ರ ಕ್ಲೋಸ್ ಆಗದಂಗೆ ಯಾವಾಗಲೂ ತೆಗೆದಿರಬೇಕು. ಭೂಲೋಕದಲ್ಲಿ ಡೋರು ಓಪನ್ ಆಗಿಯೂ ಇರುತ್ತೆ, ಕ್ಲೋಸ್ ಆಗಿಯೂ ಇರುತ್ತೆ. ಅದನ್ನು ಕ್ಲೋಸ್ ಆಗಿರೋದನ್ನು ನಾವು ಓಪನ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು. ಭೂಲೋಕದಲ್ಲಿ ಅದನ್ನು ತೆಗೆದಿರೋದು ಬಾಗಿಲಲ್ಲಿ ನಾವು ಹೋಗ್ತಾ ಇರಬೇಕು. ಒಂದು ಸಮಯ ನಮಗೆ ಅರ್ಥ ಆಗದೇ ಇದ್ದರೆ ದೇವರಿಗೆ ಇಷ್ಟ ಇಲ್ಲ ಅಂತೇಳಿ ಬಿಟ್ಟುಬಿಡಬೇಕು. ಭಾಳ ಜನ ಬಲವಂತ ಮಾಡ್ತಾರೆ. ಮುಚ್ಚಿರುವ ಕದಗಳನ್ನು ಓಪನ್ ಮಾಡೋದಕ್ಕೆ ಅದಕ್ಕೆ ದೇವರಿಗೆ ಇಷ್ಟವಿಲ್ಲ. ಬಿಸ್ನೆಸ್ ವಿಷಯದಲ್ಲಾಗಲಿ, ಯಾವುದೇ ವಿಷಯದಲ್ಲಾಗಲಿ. ಆಮೇಲೆ ಏನು ಮಾಡ್ತಾರೆ, ದೇವ್ರು ಯಾಕೆ ಈ ಜಾಗ ಕೊಟ್ಟರು, ದೇವ್ರು ಯಾಕೆ ಈ ಬಿಸ್ನೆಸ್ ಕೊಟ್ಟರು ಅಂತ ಸ್ಟಾರ್ಟಿಂಗಲ್ಲೇ ಮನಸ್ಸಿಗೆ ಬರದೇ ಇದ್ದಾಗ ದೇವರು ಡೋರನ್ನು ಕ್ಲೋಸ್ ಮಾಡೋದು ಬೇಡ ಅಂದಾಗ ನಾವು ಬಿಟ್ಬಿಡ್ಬೇಕು.
ನಾವು ಬಲವಂತ ಮಾಡಿರೋದ್ರಿಂದ ನಮಗೆ ಈ ಸಮಸ್ಯೆಗಳನ್ನು ಅನುಭವಿಸಬೇಕಾಗಿದೆ. ಆಮೇಲೆ ಅದರಿಂದ ಬಿಡುಗಡೆ ಮಾಡ್ತಾರೆ. ಮತ್ತು ಗೊತ್ತಿಲ್ಲದೆ ನೀವು ಬ್ಯಾಡ ಅಂದರೂ ತಗೊಂಡ್ವಿ, ದೇವರೇ ನಮ್ಮ ಪಾಪವನ್ನು ಕ್ಷಮಿಸಿ ನಮಗೆ ಇದರಿಂದ ಬಿಡುಗಡೆ ಮಾಡೋಂಥ ನಾವು ಕೂಗಾಡಿದಾಗ ಅವ್ರು ಹೇಗೋ ಮಾಡಿ ಬಿಡುಗಡೆ ಮಾಡ್ತಾರೆ. ಆದರೆ ಅದರದ ಪೇಯ್ನನ್ನು, ಕಷ್ಟವನ್ನು ನಾವು ಅನುಭವಿಸಬೇಕಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ದೇವರೇ, ಪರಲೋಕದಲ್ಲಿ ಬಾಗಿಲು ತೆರೆದಿದೆ, ಅದನ್ನು ಯಾರು ಕದ್ದುಕೊಳ್ಳೋದ ಹಾಗೆ ಕಾಪಾಡಿಕೊಳ್ಳ್ರಿ. ಅಂದರೆ ಈ ಭೂಲೋಕದಲ್ಲಿ ಪಾಪ ಮಾಡಿ ಅದನ್ನು ಕಳ್ಕೊಳ್ಳೋದ ಹಾಗೆ ಕಾಪಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡೋದಕ್ಕೋಸ್ಕರ ಯಾವಾಗಲೂ ಆ ಕದ ಓಪನ್ ಆಗಿ ನಾವು ಬರೋದಕ್ಕೆ, ಪ್ರವೇಶ ಮಾಡೋದಕ್ಕೆ ಇಟ್ಟಿರೋದಕ್ಕಾಗಿ ಸ್ತೋತ್ರ. ಆ ಉದಾಹರಣೆಯನ್ನು ಭೂಲೋಕದಲ್ಲಿ ಕೂಡ ನೋವನ ನಾವೆಯಲ್ಲಿ ಬೋಟಲ್ಲಿ ತಂದೆ ಯಾವಾಗಲೂ ಕದ ಓಪನ್ ಆಗಿತ್ತು. ಅದರ ಒಳ್ಳೆ ದಾರಿಯಲ್ಲಿ ನಡೆದು ಅದರಲ್ಲಿ ಪ್ರವೇಶಿಸಬೇಕು. ದೇವರು ಹೇಳಿದ ಹಾಗೆ ನಡಿಬೇಕಾಗಿದೆ. ಆದರೆ ಜನಗಳು, ಮನುಷ್ಯರು ದುಷ್ಟರಲ್ಲಿ ಇದ್ದು ಕೆಟ್ಟ ಮನುಷ್ಯರು ಕೂಡ ಅದರಲ್ಲಿ ಬಂದು ಕಾಪಾಡಿಕೊಳ್ಳೋದಕ್ಕೆ, ಬಚ್ಚಿಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನೀನು ಡೋರ್ ಕ್ಲೋಸ್ ಮಾಡಿ ಅದನ್ನು ಮುಚ್ಚಿಬಿಟ್ರಿ. ಯೇಸುವೇ, ಈ ರೀತಿ ಆಗದ ಹಾಗೆ ಆ ಕದ ಯಾವಾಗಲೂ ತೆರೆದಿದ್ದಾಗಲೇ ನಾವು ಒಳ್ಳೆ ದಾರಿಯಲ್ಲಿ ಒಳ್ಳೆ ಮನುಷ್ಯರಾಗಿದ್ದು ಅದರೊಳಗಡೆ ಪ್ರವೇಶ ಮಾಡಲು ಕೃಪೆ ಮಾಡಿ. ಒಳ್ಳೆಯವರಾಗಿರೋದು ಕಷ್ಟವಾಗಿದೆ. ಆದರೆ ನಾವು ಕಷ್ಟವಾಗಿದೆ ಅಂದರೆ ನಾವು ಮನುಷ್ಯರನ್ನ ನೋಡಿ ಅವ್ರ ಹತ್ರ ಒಳ್ಳೆಯ ಹೆಸರು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಮನುಷ್ಯರ ಮಧ್ಯದಲ್ಲಿ ಒಳ್ಳೆಯ ಹೆಸರು ತೆಗಿಯೋಕ್ಕಲ್ಲ, ಪರಲೋಕದಲ್ಲಿ ಒಳ್ಳೆಯ ಹೆಸರು ಮಾಡೋದಕ್ಕೋಸ್ಕರ ನಮ್ಮನ್ನು ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.